ಬನಶಂಕರಿಗೆ ತಲುಪಲಿದೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ಳೋ ಅಂತ ಚಿಕ್ಕಪೇಟೆಗೆ ಹೋಗಿದ್ವಿ. ಹಾಗೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೋಗಿದ್ವಿ. ಬಟ್ ಶಾಪಿಂಗ್ ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ. ಸೀರೆ ತೊಗೊಂಡು ಬೇಗ ಬಂದುಬಿಟ್ವಿ. ಯಾಕೆಂದರೆ ಮಕ್ಕಳನ್ನ ಸ್ಕೂಲಿಗೆ ಮತ್ತೆ ರಿಟರ್ನ್ ಪಿಕ್ ಮಾಡೋದ್ರಷ್ಟು ಟೈಮ್ ಆಗೋಗ್ಬಿಡ್ತು. ಹಂಗಾಗಿ ಬೇಗ ಬಂದ್ವಿ. ಇನ್ನೊಂದು ದಿನ ಊಟಾಯಿತು ಅಂತ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂಗಳದ ಬಗ್ಗೆ ಗಮನವಿರಲಿ. ಈ ವಾಯ್ಸ್ ಯಾರ್ದು ಅಂತ ನಿಮಗೆಲ್ಲ ಗೊತ್ತಾಗಿದೆ ಅಲ್ಲ? ಗೊತ್ತಾಗಿದೆ ಅನ್ಕೊಂಡಿದೀನಿ. ನಿಲ್ದಾಣ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ. ಈಗ ರಾಷ್ಟ್ರೀಯ ವಿದ್ಯಾಲಯ ರಸ್ತೆಗೆ ತಲುಪಲಿದೆ. ಬಾಗಿಲುಗಳು ಎಡಕ್ಕೆ ತೆರೆಯಲಿವೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಬನಶಂಕರಿಗೆ ತಲುಪಲಿದೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಈ ಧ್ವನಿ ಯಾರ್ದು ಅಂತ ನಿಮಗೆಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಹೌದು, ನಮ್ಮ ಕನ್ನಡದ ಹೆಮ್ಮೆಯ ನಿರೂಪಕಿ ಅಪರ್ಣಾ ಮೇಡಮ್ ಅವ್ರದ್ದು. ನಮ್ಮ ಮೆಟ್ರೋದಲ್ಲಿ ಇವರದೇ ವಾಯ್ಸು ಇರೋದು. ವಿ ಮಿಸ್ ಯು ಅಪರ್ಣಾ ಮೇಡಮ್. ನಾವು ಇವತ್ತು ಆಷಾಢದ ಶುಕ್ರವಾರ ಆಗಿರೋದ್ರಿಂದ ನಾವು ಇಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ವಿ. ಆಷಾಢದಲ್ಲಿ ಈ ಬನಶಂಕರಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಕೆಲವರು ನಿಂಬೆಹಣ್ಣಿನ ದೀಪ ಕೂಡ ಹಚ್ತಾರೆ. ಪ್ರತಿ ಶುಕ್ರವಾರ ಇಲ್ಲಿ ತುಂಬ ರಶ್ ಇರುತ್ತೆ. ಅದರಲ್ಲೂ ಈ ಆಷಾಢ ಶುಕ್ರವಾರದಲ್ಲಂತೂ ಇನ್ನೂ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಮತ್ತು ಹಾಗೆ ನಮಗೆ ಪ್ರಸಾದ ಅಲ್ಲಿ ಪಲಾವ್ ಮತ್ತು ಮೈಸೂರು ಪಾಕ ಕೂಡ ಸಿಕ್ತು. ಯಾಕೆಂದರೆ ನಾವು ಬೆಳಗ್ಗೆನೇ ಟಿಫನ್ ಕೂಡ ಮನೇಲಿ ಮಾಡಿರಲಿಲ್ಲ. ಯಾಕೆ ಅಂದರೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಡೈರೆಕ್ಟಾಗಿ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ. ಹಾಗೆ ನಮಗೆ ಪ್ರಸಾದ ಕೂಡ ಸಿಕ್ತು. ಹಾಗೆಯೇ ಅಲ್ಲಿ ನಿಂಬೆಹಣ್ಣು ದೀಪ ಹಚ್ಚಿಬಿಟ್ಟು ನಾವು ದೇವ್ರನ್ನ ಬೇಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ತುಂಬ ಶಕ್ತಿಶಾಲಿ ದೇವರು ಅಂತಲೇ ಹೇಳ್ಬೋದು. ಹಾಗೆಯೇ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ನಾವು ಚಿಕ್ಕಪೇಟೆಗೆ ಬೆಳಗ್ಗೆನೇ ಹೋಗಿರೋದು. ಹಾಗೆ ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಖಾಲಿ ಇತ್ತು ಅಂತಲೇ ಹೇಳ್ಬೋದು. ಆದರೆ ಇದೇ ನಾವು ವೀಕೆಂಡ್ಗಳಲ್ಲಿ ಹೋದರೆ ಅಂತೂ ತುಂಬಾ ರಶ್ ಇರುತ್ತೆ. ಆದರೂ ಕೂಡ ನಾವು ಇವತ್ತು ವೀಕ್ ಡೇಸಲ್ಲಿ ಹೋದರೂ ಕೂಡ ಬೆಳಗ್ಗೆ ರಶ್ ಇರಲಿಲ್ಲ ಅಷ್ಟೇ. ಬಟ್ ಆಮೇಲೆ ತುಂಬಾ ರಶ್ ಆಯಿತು. ಹಾಗೆಯೇ ನಾವು ಸೀರೆಗೆ ಒಂದು 3-4 ಅಂಗಡಿ ಸುತ್ತಿದ್ವಿ ಅಂತಲೇ ಹೇಳ್ಬೋದು. ಕೊನೆಗೆ ಫೈನಲಿ ಒಂದು ಅಂಗಡಿನಲ್ಲಿ ನೋಡಿದ್ವಿ. ನೋಡಿ ಸೀರೆ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ.
ಅಲ್ಲಿ ಮಿರರ್ ಹತ್ರ ನೋಡಿ ನೋಡೋದು ಹೆಂಗೆ ಅಂತ ತೋರಿಸ್ತಿದ್ದಾನೆ. ಪಲ್ಲು ಅಂತೂ ನಿಮ್ಗೆ ಏನು ಕಾಣಲ್ಲ, ಪಲ್ಲು ಬ್ಯಾಕ್ ಸೈಡ್ ಹೋಗುತ್ತೆ, ಸೈಡ್ ಇದೆ ನಿಮ್ಗೆ ಈ ತರ ಬರುತ್ತೆ. ಹೌದು ಅಲ್ಲ, ಎರಡನ್ನೂ ಇಟ್ಕೊಳ್ಳಿ ಗೊತ್ತಾಗುತ್ತೆ ನೋಡಿ. ಆಕ್ಚುಲಿ ಇದು ಬಾರ್ಡರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಹಾ ಡಬಲ್ ಕಲರ್ ಇದೆ. ಮೇಡಮ್ ಇದು ಇಲ್ಲಿಂದ ಗ್ರೀನ್ ಬರುತ್ತಲ್ಲ, ಎಳೆಗಳು ಹಾಕೊಳ್ಳುತ್ತೆ, ಮಿಕ್ಸಿಂಗ್ ಆಗುತ್ತಲ್ಲ ಆ ತರನಾ. ಇದು ಕೂಡ ನೋಡಿ ಎರಡು ಚೆನ್ನಾಗಿ ಕಾಣ್ತದೆ. ಎರಡು ಚೆನ್ನಾಗಿದೆ, ಎರಡು ಚೆನ್ನಾಗಿದೆ ನೋಡಿ. ಎರಡು ಏನಾರು ತಗೊಳ್ಳೋದ್ರೆ ನೀವು ಜಾಸ್ತಿ ರೇಂಜ್ ನೋಡ್ತಾ ಇದ್ರಲ್ಲ, ನೀವು ನೋಡಿ ಅವ್ರು ಹಾಕೊಡ್ತಾರೆ, ನೀವು ಅವ್ರಿಗೆ ಹಳೆ ಕಸ್ಟಮರ್ ನೀವು ಹಾಕೊಡ್ತಾರೆ. ಸೀರೆ ಎಲ್ಲ ತೊಗೊಂಡಾಯ್ತು. ಸೀರೆ ತೊಗೊಂಡಾದ್ಮೇಲೆ ನಮ್ಮ ಜೊತೆ ನಮ್ಮ ಫ್ರೆಂಡ್ ಬಂದಿದ್ರಲ್ವಾ, ಅವ್ರಿಗೆ ಹೆಣ್ಮಗು ಇದೆ, ಅವ್ರಿಗೆ ಮಗುಗೆ ಅಂತ ಕ್ಲಿಪ್ಸ್ಗಳನ್ನೆಲ್ಲ ತೊಗೊತಾ ಇದ್ರು. ಇಲ್ಲಿ ಚಿಕ್ಕಪೇಟೆನಲ್ಲಿ ರೋಡ್ ಸೈಡಲ್ಲಂತೂ ವೆರೈಟಿ ತುಂಬ ಡಿಸೈನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಥರದೂ ಕ್ಲಿಪ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದೂ ರೋಡ್ ಸೈಡಲ್ಲೇ ಈಸಿಯಾಗಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ ಪೀಸ್ಗಳು ಬೇಕಾಗಿತ್ತಲ್ವಾ, ಅದನ್ನ ತಗೋಣ ಅಂತ ಕೂಡ ಹೋಗಿದ್ವಿ. ಹಾಗೇನೆ ಬಟ್ಟೆ ಹಾಗೆ ಬೇರೆ ಎಲ್ಲ ಥಿಂಗ್ಸು ಕೆಲವನ್ನೆಲ್ಲ ತೊಗೊಂಡಾದ್ಮೇಲೆ ಹಾಗೆ ಕೇರ್ ಮಾರ್ಕೆಟಿಗೆ ಬಂದುಬಿಟ್ಟು ಸ್ವಲ್ಪ ತರಕಾರಿ ತೊಗೊಬೇಕಾಗಿತ್ತು. ಹೆಂಗಿದ್ವಿ ಬಂದಿದ್ವಲ್ಲ ಅಂತ ತರಕಾರಿ ತೊಗೊಂಡು ಹೊರಟೆ. ಹೋಗ್ತಾ ಮೆಟ್ರೋನಲ್ಲಿ ಹೋಗಿದ್ದೆ, ಬಟ್ ಬರ್ತಾ ಬಸ್ನಲ್ಲೇ ಬಂದೆ. ಹಾಗೆಯೇ ಕೆಲವು ಐಟಮ್ಗಳು ಕೂಡ ತೊಗೊಂಡೆ, ಆದರೆ ಅದನ್ನು ನೆಕ್ಸ್ಟ್ ನಾನು ಯಾವ ಸೀರೆ ತೊಗೊಂಡೆ ಹಾಗೆ ಬೇರೆ ಏನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ಯಾವಾಗಲಾದ್ರೂ ನಾನು ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೆ ಏನಾದ್ರು ಹೆಲ್ಪ್ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.